MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಾನು ಹೇಳಿದ್ದೆಲ್ಲ ಸುಳ್ಳು, ನನ್ನನ್ನ ಬಿಟ್ಬಿಡಿ ಎಂದು ಗೋಳಾಡಿದ ಸುಜಾತಾ ಭಟ್ ಹೂಡಿದಂತ ಮಹಾ ಷಡ್ಯಂತ್ರಗಳೇನು? ಧರ್ಮಸ್ಥಳದ ಸಂಪತ್ತು ಲೂಟಿಗಾಗಿ ಕುತಂತ್ರವೆಂದ ವಿಪಕ್ಷ. ಇದೆಲ್ಲವನ್ನು ನೋಡೋಣ ಬುರುಡೆ ಪುರಾಣ ನ್ಯೂಸ್ ಟಾಪ್ 9ನಲ್ಲಿ. ನನ್ನ ಮಗಳು ಅನನ್ಯ ನಾಪತ್ತೆಯಾಗಿದ್ದಾಳೆ. ಅವಳ ಅಸ್ಥಿಯನ್ನಾದರೂ ಹುಡುಕಿಕೊಡಿ ಅಂತ ದೂರು ನೀಡಿದ್ದ ಸುಜಾತ ಅನನ್ಯ ನಾಪತ್ತೆ ಎಂಬ ಡ್ರಾಮಾ ಕಂಪನಿ ತೆರೆದಿದ್ದು ಜಗಜ್ಜಾಹೀರಾಗಿದೆ. ಸುಜಾತ ಹೆಣೆದಿದ್ದ 3 ಷಡ್ಯಂತ್ರ 3 ದಿನದ ವಿಚಾರಣೆಯಲ್ಲಿ ಬಟಾಬಯಲಾಗಿದೆ. ಎಸ್ಐಟಿ ಕೇಳಿದ ಪ್ರಶ್ನೆಗೆ ಪೆಚ್ಚು ಮೊರೆ ಹಾಕಿ ಕೂತಿದ್ದ ಸುಜಾತ ನಾನು ಹೇಳಿದ್ದೆಲ್ಲ ಸುಳ್ಳು, ನನ್ನನ್ನ ಬಿಟ್ಟು ಬಿಡಿ ಅಂತ ಗೋಳಾಡಿದ್ದಾಳೆ. ಸುಜಾತ ಎನ್ಕ್ವೈರಿ ಶುರುವಾಗಿ 3 ದಿನಗಳೇ ಕಳೆದಿದೆ. ಮೊದಲು ನಾನು ಹೇಳಿದ್ದು ಸತ್ಯ ಅಂತ ವಾದ ಮಾಡ್ತಾ ಇದ್ದ ಸುಜಾತ ಮುಂದೆ ಎಸ್ಐಟಿ ದಾಖಲೆ ಇಟ್ಟಾಗ ಕಕ್ಕಾಬಿಕ್ಕಿಯಾಗಿದ್ದಾರೆ. ಜಮೀನು ವಿಚಾರವಾಗಿ ಸುಜಾತ ಗಲಾಟೆ ಮಾಡಿಕೊಂಡಿರೋದಕ್ಕೆ ಸಾಕ್ಷ್ಯ ನೀಡಿದಾಗ ಸುಜಾತ ಷಡ್ಯಂತ್ರ ಬಯಲಾಗಿತ್ತು. ಈ ವೇಳೆ ಸತ್ಯ ಒಪ್ಪಿಕೊಂಡ ಸುಜಾತ ನಾನು ಸುಳ್ಳು ಹೇಳಿದ್ದು ಜಮೀನಿಗಾಗಿ ಅಂತ ಬಾಯ್ಬಿಟ್ಟಿದ್ದಾರೆ. ಒಂದು ವರ್ಷದ ಹಿಂದೆ ಸುಜಾತ ಜಯಂತ್ರನ್ನ ಸಂಪರ್ಕ ಮಾಡಿದ್ರಂತೆ. ಜಯಂತ್ ಮೂಲಕ ಯೂಟ್ಯೂಬರ್ ಚಾನೆಲ್ಗೆ ಸಂದರ್ಶನ ಕೊಟ್ಟಿದ್ದ ಸುಜಾತ ಧರ್ಮಸ್ಥಳದ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು. 2024 ಏಪ್ರಿಲ್ನಲ್ಲಿ ಸುಜಾತ ಭಟ್ ಸಂದರ್ಶನ ಅಪ್ಲೋಡ್ ಮಾಡಲಾಗಿತ್ತು. ಆದರೆ ಧರ್ಮಸ್ಥಳದ ವಿರುದ್ಧ ಆರೋಪ ಸದ್ದು ಮಾಡದೇ ಇದ್ದಾಗ ಸುಜಾತ ಭಟ್ ಮತ್ತು ಗ್ಯಾಂಗಿಗೆ ನಿರಾಸೆಯಾಗಿತ್ತು. ಯೂಟ್ಯೂಬ್ ಸಂದರ್ಶನ ವರ್ಕೌಟ್ ಆಗದಿದ್ದಾಗ ಮತ್ತೆ ಸಂಚು ಹೂಡಿದ ಸುಜಾತ ತಿಮರೋಡಿ ಗಿರೀಶ್ ಮಟ್ಟಣ್ಣನವರ್ ಯೂಟ್ಯೂಬರ್ ಸಮೀರ್ ಸಂಪರ್ಕ ಮಾಡಿದ್ರು. ಎಲ್ಲರ ಸಹಾಯ ಪಡೆದು ದೂರು ಕೊಡೋದಕ್ಕೆ ಪ್ಲಾನ್ ಮಾಡಿದ್ರು. ಅದರಂತೆ ಕಳೆದ ಜುಲೈನಲ್ಲಿ ಸುಜಾತ ನನ್ನ ಮಗಳು ನಾಪತ್ತೆಯಾಗಿದ್ದಾಳೆ ಅಂತ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಮಹೇಶ್ ಶೆಟ್ಟಿ ತಿಮರೋಡಿ ನಿವಾಸದಲ್ಲಿ ಚಿನ್ನಯ್ಯನ 2 ಮೊಬೈಲ್ ಸಿಕ್ಕಿದ್ವು. ಮೊಬೈಲ್ ಪರಿಶೀಲನೆ ವೇಳೆ ಕಾಲ್ ಲಿಸ್ಟ್ ಡಿಲೀಟ್ ಆಗಿರೋದು ಗೊತ್ತಾಗಿದೆ. ಹೀಗಾಗಿ ಚಿನ್ನಯ್ಯನ ಮೊಬೈಲ್ ರಿಟ್ರೀವ್ ಮಾಡೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಪ್ಲಾನ್ ಮಾಡಿದ್ದಾರೆ. ಕಾಂಟ್ಯಾಕ್ಟ್, ವಾಟ್ಸ್ಆಪ್ ಗ್ಯಾಲರಿ ಡೇಟಾ ಮರು ಪಡೆಯೋದಕ್ಕೆ ಮುಂದಾಗಿದ್ದಾರೆ. ಸಂಗ್ರಹಿಸಿದ ಡೇಟಾವನ್ನ ವಿಶ್ಲೇಷಣೆಗೆ ಒಳಪಡಿಸಲಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಧರ್ಮಸ್ಥಳದ ವಿರುದ್ಧ ದೊಡ್ಡ ಷಡ್ಯಂತ್ರ ನಡೆದಿದೆ ಅಂತ ಮಾಸ್ಮ್ಯಾನ್ ಬಂಧನಕ್ಕೂ ಮುನ್ನವೇ ಹೇಳಿದ್ರು. ಇದೀಗ ಷಡ್ಯಂತ್ರ ಬಯಲಾಗಿದೆ. ಇದೀಗ ವಿಪಕ್ಷ ನಾಯಕರು ಸರ್ಕಾರದ ಮಟ್ಟದಲ್ಲೇ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಧರ್ಮಸ್ಥಳದ ಸಂಪತ್ತು ಲೂಟಿ ಮಾಡೋದಕ್ಕಾಗಿ ಸರ್ಕಾರದಿಂದಲೇ ಕುತಂತ್ರ ನಡೆದಿದೆ ಅಂತ ಆರ್ ಅಶೋಕ್ ಬಾಂಬ್ ಸಿಡಿಸಿದ್ದಾರೆ. ಧರ್ಮಸ್ಥಳವನ್ನು ಕಿತ್ಕೊಂಡು ಅದನ್ನು ಯಾವುದಾದ್ರೂ ಒಂದು ಟ್ರಸ್ಟ್ ಮಾಡಿ ಈ ಸರ್ಕಾರ ಧರ್ಮಸ್ಥಳವನ್ನು ಲೂಟಿ ಹೊಡಿಬೇಕು. ಧರ್ಮಸ್ಥಳದ ಮೇಲೆ ದಾಳಿ ಮಾಡಿ ಅಲ್ಲಿರೋ ಅಂಥ ಸಂಪತ್ತು ಎಲ್ಲ ಲೂಟಿ ಮಾಡುವಂಥ ಪ್ರಯತ್ನ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಯೂಟ್ಯೂಬ್ನ ನಂಬಿ ಕಾಂಗ್ರೆಸ್ ಸರ್ಕಾರ ಹಳ್ಳಕ್ಕೆ ಬಿತ್ತು ಅಂದ್ರೆ ಬಿವೈ ವಿಜೇಂದ್ರ ಮತ್ತೆ ಎನ್ಐಎ ತನಿಖೆಗೆ ಆಗ್ರಹಿಸಿದ್ದಾರೆ. ಇನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಸರ್ಕಾರ ಎಸ್ಐಟಿ ರಚನೆ ಮಾಡಿ ಕ್ಷೇತ್ರಕ್ಕೆ ಅವಮಾನ ಮಾಡಿದೆ ಅಂತ ಆರೋಪಿಸಿದ್ದಾರೆ. ಬಿಜೆಪಿ ಸೆಪ್ಟೆಂಬರ್ 1ರಂದು ಧರ್ಮಸ್ಥಳ ಚಲೋ ನಡೆಸಲಿದ್ದು ಅದಕ್ಕಾಗಿ ನಿನ್ನೆ ವಿಜಯೇಂದ್ರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಪೂರ್ವ ಸಿದ್ಧತಾ ಸಭೆ ನಡೆಸಲಾಗಿದೆ. ಮತ್ತೊಂದೆಡೆ ಎಸ್ಆರ್ ವಿಶ್ವನಾಥ್ ತಂಡ ಮಂಗಳೂರಿನಲ್ಲಿ ಸಭೆ ನಡೆಸಿ ಧರ್ಮಸ್ಥಳದಲ್ಲಿ ಸಮಾವೇಶ ಪರಿಶೀಲನೆ ಮಾಡಿದೆ. ಇತ್ತ ಜೆಡಿಎಸ್ ನವರು ಬಿಜೆಪಿಗೆ 1 ದಿನ ಮುನ್ನ ಅಂದ್ರೆ ಆಗಸ್ಟ್ 31ರಂದು ಧರ್ಮಸ್ಥಳ ಚಲೋ ಕೈಗೊಂಡಿದೆ. ಇನ್ನೊಂದೆಡೆ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ತಂಡವು ಸೆಪ್ಟೆಂಬರ್ 2ರಂದು ಧರ್ಮಸ್ಥಳಕ್ಕೆ ತೆರಳಲಿದ್ದಾರೆ. ವಿಪಕ್ಷಗಳ ಈ ಹೋರಾಟದ ವಿರುದ್ಧ ಕಿಡಿಕಾರಿರುವ ಸಚಿವ ಎಂಬಿ ಪಾಟೀಲ್ ಬಿಜೆಪಿಯವರು ಎಸ್ಐಟಿ ತನಿಖೆ ಮಾಡಿದಾಗ ಸ್ವಾಗತಿಸಿದ್ರು. ಈಗ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ಇದಕ್ಕೆ ಅಶೋಕ್ ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿಯವರು ಕೂಡ ಎಸ್ಐಟಿಯನ್ನು ಸ್ವಾಗತ ಮಾಡಿದ್ದಾರೆ. ಆದರೆ ಇವರು ಇವತ್ತು ದಿವಸ ಏನಾಗಿದೆ ವೆಲ್ಕಮ್ ಮಾಡಿ ಈಗೇನೋ ಅಲ್ಲಿ ಇರುವಾಗಲಾರ ಇದನ್ನೊಂದು ರಾಜಕೀಯವಾಗಿ ಉಪಯೋಗಿಸ್ತಾ ಇದ್ದಾರೆ. ಬಿಜೆಪಿಯವರು ರಾಜಕಾರಣ ಮಾಡ್ತಾವ್ರಂತೆ. ನೀ ಏನು ಮಾಡಿದ್ದು? ಎಸ್ಐಟಿ ಕೊಟ್ಟಾಗ ಏನು ಮಾಡಿದ್ದು? ರಾಜಕಾರಣ ತಾನೇ ನೀನು ಮಾಡಿದ್ದು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.